ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಕೆಲವೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರವನ್ನು ತೆರವು ಮಾಡಲಾಗ್ತಾ ಇದೆ ಎಂಬ ಚರ್ಚೆಗೆ ಗದಗನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಜನೌಷಧಿ ಕೇಂದ್ರ ತೆರವು ಮಾಡಲು ರಾಜಕೀಯ ದುರುದ್ದೇಶವಿಲ್ಲ ಎಂದಿದ್ದಾರೆ. ಗದಗ ನಗರದಲ್ಲಿ ಪ್ರವಾಸ ಕೈಗೊಂಡಿರುವ ಅವರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದು, ಹಿಂದೆಯೂ ನಾನು ಜನೌಷಧಿ ಕೇಂದ್ರ ಬೇಡ ಅಂತ ಹೇಳಿದ್ದೆ. ಸರ್ಕಾರವೇ ಉಚಿತವಾಗಿ ಔಷಧಿಗಳನ್ನು ನೀಡುತ್ತಿರುವ ಸಂದರ್ಭದಲ್ಲಿ ಆಸ್ಪತ್ರೆಯೊಳಗೆ ಮಾರಾಟ ಮಳಿಗೆ ಇರಬೇಕೆಂಬ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಔಷಧಿ ಉಚಿತವಾಗಿ ಕೊಡ್ತಾ ಇದ್ದೇವೆ. ಜನೌಷಧಿ ಕೇಂದ್ರಗಳು ಕಡಿಮೆ ದರದಲ್ಲಿ ಔಷಧಿ ಕೊಡುತ್ತೆ ಎಂಬ ಒಳ್ಳೆಯ ಉದ್ದೇಶ ಇದ್ರೂ ಕೂಡ ಸರ್ಕಾರವೇ ಉಚಿತವಾಗಿ ನೀಡುತ್ತಿರುವಾಗ ಸಾಮಾನ್ಯ ಜನ ಮತ್ತೆ ಖರೀದಿ ಮಾಡಬೇಕಾಗಿರುವ ಪರಿಸ್ಥಿತಿ ಉಂಟಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನೋಡಿ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರುತ್ತೆ. ಈ ನಾನು ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗಲೂ ಕೂಡ ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಜನೌಷಧಿ ಕೇಂದ್ರಗಳು ಪ್ರಾರಂಭ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಯಾಕೆ ಅಂತಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಇದಕ್ಕೆ ಕೇಂದ್ರ ಸರ್ಕಾರಗಳು ಇವತ್ತು ಅವ್ರ ಪಾರ್ಟಿ ಇರುತ್ತೆ, ನಾಳೆ ನಮ್ಮ ಪಾರ್ಟಿ ಇರುತ್ತೆ. ವಿ ಆರ್ ಟೇಕಿಂಗ್ ಎ ಪಾಲಿಸಿ ಡಿಸಿಷನ್. ಈಗ ಹಿಂದೆ ನಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲಿ, ಈಗ ಮುಂದೆ ನಮ್ಮ ಸರ್ಕಾರ ಬರ್ಬೋದು. ಅದಂದರೆ ನಾವು ಸರ್ಕಾರದ ಥರ ನಮ್ಮ ಪಾಲಿಸಿ ಚೇಂಜ್ ಮಾಡೋಕ್ಕಾಗುತ್ತಾ? ನೋಡಿ, ನೀವು ವಿಚಾರ ಮಾಡಬೇಕು. ಮಾಧ್ಯಮದ ಮಿತ್ರ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಅದಕ್ಕೆ ಯು ಶುಡ್ ನಾಟ್ ಜಂಪ್ ಆನ್ ಕನ್ಕ್ಲೂಷನ್ಸ್. ಏನಂದರೆ, ನಾವು ಯಾಕೆ ಜನೌಷಧಿ ಕೇಂದ್ರ ಬೇಡ ಅಂತ ಹೇಳ್ತಾ ಇದ್ದೆ. ನಾನು ಮುಂಚೆನೇ ಹೇಳ್ತಾ ಇದ್ದೆ, ಈಗ ಆರೋಗ್ಯ ಇಲಾಖೆನೂ ಆ ಡಿಸಿಷನ್ ತೊಗೊಂಡಿದೆ. ನಾನು ಹಿಂದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಜನೌಷಧಿ ಕೇಂದ್ರ ಬೇಡ ಅಂತ ಯಾಕೆ ಹೇಳಿದ್ದೀನಿ ಅಂತಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ನಾವು ಎಲ್ಲ ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಉಚಿತವಾಗಿ. ಅಲ್ಲಿ ಒಂದು ಮಾರಾಟ ಮಳಿಗೆ ಯಾಕೆ ಮಾಡಬೇಕು ಅಂತ ನಮ್ಮದು. ಮತ್ತು ಈಗ ಆರೋಗ್ಯ ಇಲಾಖೆ ಅಲೋ ಮಾಡ್ತಾ ಇದ್ರು, ಅವರು ಒಂದು ಪಾಲಿಸಿ ಡಿಸಿಷನ್ ಅದೇ ಕಾರಣಕ್ಕೆ ತೊಗೊಂಡಿದ್ದಾರೆ. ನಾನು ಈ ಡಿಸಿಷನ್ನು 2013ರಲ್ಲೇ ತೊಗೊಂಡಿದ್ದೆ. 2013ರಲ್ಲಿ ಯಾವುದೇ ಜನೌಷಧಿ ಕೇಂದ್ರ ನಾನು ಮೆಡಿಕಲ್ ಕಾಲೇಜಸಲ್ಲಿ ಅಲೋ ಮಾಡಿಲ್ಲ. 2013ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಇವ್ರು ಜನೌಷಧಿ ಕೇಂದ್ರ ಸಿಸ್ಟಮ್ ಆಮೇಲೆ ತಂದಿರ್ಬೋದು. ಆದರೂ ನಾವು ಯಾಕೆ ಅಲೋ ಮಾಡಿಲ್ಲ ಅಂದರೆ, ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ನಾವು ಔಷಧಿಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಾಲಿಸಿ ಇದೆ. ಇದು ಮೊದಲನೇದು. ಆಮೇಲೆ ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶ ಏನು? ಕೇಂದ್ರ ಸರ್ಕಾರ ಅಂದರೆ ಕಮ್ಮಿ ದರದಲ್ಲಿ ನೀವು ಜನರಿಗೆ, ಸಾಮಾನ್ಯ ಜನರಿಗೆ ಔಷಧಿಗಳನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇರ್ಬೋದು. ಆದರೆ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಬಾರ್ದು ಅಂತಕ್ಕಂಥದ್ದು. ವಿ ಆರ್ ನಾಟ್ ಅಗೇನ್ಸ್ಟ್ ಜನೌಷಧಿ ಕೇಂದ್ರಸ್. ಆ ಜನೌಷಧಿ ಕೇಂದ್ರಗಳು ಎಲ್ಲಿ ಇರಬೇಕು ಅಂದರೆ ಮಾರ್ಕೆಟಲ್ಲಿ ಇರಬೇಕು. ಅವ್ರ ಕಾಂಪಿಟೇಷನ್ ಯಾರಿಗೆ ಕೊಡಬೇಕು ಅಂತಂದರೆ, ಅಲ್ಲಿ ಪ್ರೈವೇಟಲ್ಲಿ ಏನು ಫಾರ್ಮಸಿ ಸ್ಟೋರ್ ಇದೆಯಲ್ಲ, ಏನು ಮೆಡಿಕಲ್ ಸ್ಟೋರ್ಸ್ ಇದೆಯಲ್ಲ, ಅಲ್ಲಿ ಅವ್ರು ಹಾಕಿ ಕಮ್ಮಿ ದರದಲ್ಲಿ ಕೊಟ್ಟರೆ ಸಾಮಾನ್ಯ ಜನರಿಗೆ ಅದು ಉಪಯೋಗ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ಸಿಸ್ಟಮ್ಮು ಪರ್ಫೆಕ್ಟಾಗಿ ಕೆಲಸ ಮಾಡಲ್ಲ. ಹಾಗಂದರೆ ಅದು ಇಂಪ್ರೂವ್ ಆಗಬಾರ್ದಂತಲ್ಲ. ನೀವು ಒಂದು ವೇಳೆ ಅಲ್ಲಿ ಸಿಗಲ್ಲ ಅಂತೇಳಿ ಸ್ಟೋರ್ ಇಟ್ಟರೆ ಅದಕ್ಕೆ ಕಾಸು ಕೊಡಬೇಕಾ? ಜನ ಬಡವರು ಅಂದರೆ ಬಡವರು ಕಾಸು ಕೊಡಬೇಕು ಅಂತ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಾ? ನೀವು ಔಷಧಿ ಇಲ್ಲ ಅಂದರೆ ನೀವು ಸರ್ಕಾರ ಗಮನಕ್ಕೆ ತನ್ನಿ, ಸಂಬಂಧಪಟ್ಟವ್ರ ಗಮನಕ್ಕೆ ತನ್ನಿ, ವಿಲ್ ಇಂಪ್ರೂವೈಸ್ ದ ಸಿಚುವೇಶನ್. ಅದನ್ನು ಬಿಟ್ಟು ನಾವಿಲ್ಲಿ ಇದು ಸರಿ ಇಲ್ಲ ಅಂತೇಳಿ ಒಂದು ಮಳಿಗೆ ಪ್ರಾರಂಭ ಮಾಡೋದೇನಿದೆಯಲ್ಲ, ಐ ಆಮ್ ಅಗೇನ್ಸ್ಟ್ ಇಟ್. ಈಗಿಂದಲ್ಲ, 2013ರಿಂದನೇ ನಾನು ಅಗೇನ್ಸ್ಟ್ ಇದ್ದೀನಿ. ನಾನಂತೂ ಎಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನೋಡಿ, 5 ವರ್ಷ ಹಿಂದೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇದ್ದೆ ನಾನು. 2013ರಿಂದ 18 ಒಂದು ಮೆಡಿಕಲ್ ಸ್ಟೋರ್ ಅಲೋ ಮಾಡಿಲ್ಲ ನಾನು, ಜನೌಷಧಿ ಕೇಂದ್ರ ಅಲೋ ಮಾಡಿಲ್ಲ. ಈಗಲೂ ಅಲೋ ಮಾಡ್ತಲ್ಲ. ನಮ್ಮ ಸರ್ಕಾರ ಇಲ್ಲದೆ ಇದ್ದಾಗ ಅವರು BJP ಅವರು ಅಲೋ ಮಾಡಿದ್ರು. ಅದು ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ಅಗೇನ್ಸ್ಟ್ ದಿಸ್ ಪಾಲಿಸಿ. ಈಗ ಹೆಲ್ತ್ ಡಿಪಾರ್ಟ್ಮೆಂಟು ಕೂಡ ಅದೇ ಡಿಸಿಷನ್ ತೊಗೊಂಡಿದೆ. ಅದು ಕರೆಕ್ಟ್ ಡಿಸಿಷನ್ ಇದೆ. ಯಾಕಂದರೆ ಐ ಹ್ಯಾವ್ ಟೇಕನ್ ಡಿಸಿಷನ್ ಟು ಮೈ ಡಿಪಾರ್ಟ್ಮೆಂಟ್. ಇವತ್ತು ಅಲ್ಲಿ ಹೋದವರಿಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾ ಇದ್ದಾರೆ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಬಡವರ ಹಿತದೃಷ್ಟಿಯಿಂದ ಇವನು ತೊಗೊಂಡಿದ್ದು. ಇದು ಯಾವುದೇ ರಾಜಕೀಯ ಇದಕ್ಕೆ ಇಲ್ಲ. ನಾವು ಅದನ್ನು ಬರೆದು ಕೊಡೋದು ಬಂದ್ ಮಾಡಬೇಕು ಅಂತಕ್ಕಂತಾನೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದೆ. ಎಲ್ಲ ಔಷಧಿ ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಯಾವುದಿಲ್ಲ ಅಂತಂದ್ರೆ ಅಲ್ಲಿ ಜನರು ಕೇಳ್ತಾರೆ, ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕೇಳಬೇಕು. ನೋಡಿ, ಹೊರಗಡೆ ತಗೊಳ್ಳೋಂಥ ಪರಿಸ್ಥಿತಿ ಇರಬಾರ್ದು ಅನ್ನೋದೇ ಸದುದ್ದೇಶದಿಂದ ಮಾಡಿದ್ದೀವಿ ಅಷ್ಟೇ. ಇದರಲ್ಲಿ ಏನು ಇದು ಇಲ್ಲ. ಹಾಗಾಗಿ ಜನೌಷಧಿ ಕೇಂದ್ರಗಳು ಕಾಂಪೌಂಡ್ ಹೊರಗಡೆ ಹಾಕಲಿ, ಎಲ್ಲಾದ್ರೂ ಆಗಲಿ, ಮಾರ್ಕೆಟಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಅದಕ್ಕೆ ಅವು ಕಮ್ಮಿ ದರದಲ್ಲಿ ಕೊಟ್ಟರೆ ಸಾರ್ವಜನಿಕ ಅನುಕೂಲ ಆದರೆ ನಮ್ದೇನು ಅಭ್ಯಂತರ ಇರೋಕ್ಕೆ ಸಾಧ್ಯ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.